ಒಂದು ಬಿಸಿ ದಿವಸ ದೋಲಪುರದಲ್ಲಿ ಎಲ್ಲರೂ ನದಿಗೆ ಹೋಗಿ ತಂಪಾಗಲು ನಿರ್ಧರಿಸಿದರು. ಭೀಮ್, ಚುಟ್ಕಿ, ರಾಜು, ಜಗ್ಗು ಹಾಗೂ ಕಾಲಿಯಾ ನದಿಯಲ್ಲಿ ಆಡುವಾಗ ಅಚಾನಕವಾಗಿ ದೊಡ್ಡ ಹೂಳುಬಣ್ಣದ ಮೀನು ಅಲ್ಲಿ ತೋಚಿತು. ಅದು ಒಂದು ಮಾಂತ್ರಿಕ ಮೀನು. ಆ ಮೀನಿಗೆ ಮಾತಾಡಲು ಸಾಧ್ಯವಿತ್ತು. ಅದು ಹೇಳಿತು, ನನಗೆ ಸಹಾಯ ಮಾಡಿರಿ, ನನ್ನ ಮೇಲೆ ಕಿಡುಗೊಂದನು ಶಾಪ ಹಾಕಿದ್ದಾನೆ. ನಾನೊಬ್ಬ ಸಾಮಾನ್ಯ ಮೀನು ಆಗಬೇಕಾದರೆ ಒಂದು ಬುದ್ಧಿಮತ್ತೆಯ ಕೆಲಸ ಮಾಡಬೇಕು. ಭೀಮ್ ಮೀನಿಗೆ ಸಹಾಯ ಮಾಡಲು ಒಪ್ಪಿಕೊಂಡ. ಆ ಕೆಲಸವೆಂದರೆ ನದಿಯ ದಡದ ಪಕ್ಕದ ಒಂದು ಬೃಹತ್ ಬಂಡೆಯನ್ನು ಸರಿಸಲು. ಆ ಬಂಡೆ ಒಳಗೆ ಒಂದು ಮಾಂತ್ರಿಕ ಶಂಖ ಇತ್ತು. ಶಂಖವನ್ನು ಮೀನು ಬ್ಲೋ ಮಾಡಿದರೆ ಶಾಪ ಮುಕ್ತವಾಗುತ್ತಿತ್ತು. ಭೀಮ್ ತನ್ನ ಶಕ್ತಿಯಿಂದ ಆ ಬಂಡೆಯನ್ನು ಒಪ್ಪಿಕೊಂಡು ಎತ್ತಿದ. ಶಂಖ ಹೊರತಂದಾಗ ಮೀನಿಗೆ ಮರಳಿ ತನ್ನ ಸ್ವರೂಪ, ಒಂದು ಚಿಕ್ಕ ಮುತ್ತಿನ ಮೀನು ಆಗಿತು. ಮೀನು ಸಂತೋಷದಿಂದ ನದಿಗೆ ಹಾರಿ ಹೋಯಿತು. ಅದು ಎಲ್ಲರಿಗೂ ಧನ್ಯವಾದ ಹೇಳಿತು ಮತ್ತು ಭೀಮಿಗೆ ಒಂದು ಚಿನ್ನದ